ಪತ್ನಿಗೆ ಕಿರುಕುಳ ಆರೋಪ ಡಿವೈಎಸ್ಪಿ ಶಂಕರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಂಕರಪ್ಪ ವಿರುದ್ಧ ಈಶಾನ್ಯ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪತ್ನಿಗೆ ಕಿರುಕುಳ ಆರೋಪ ಶಂಕರಪ್ಪ ವಿರುದ್ಧ ಈಶಾನ್ಯ ಮಹಿಳಾ ಠಾಣೆಯಲ್ಲಿ ದೂರು ದಾಖಲು. ಪತ್ನಿಗೆ ಮಾನಸಿಕವಾದಂತಹ ಕಿರುಕುಳ ಮತ್ತು ವರದಕ್ಷಿಣೆ ಹಣಕ್ಕಾಗಿ ಹಿಂಸೆ ಕೊಡ್ತಾ ಇದ್ರು ಎನ್ನುವಂತಹ ಗುರುತರ ಆರೋಪ ಕೇಳಿ ಬಂದಿತ್ತು ಪೊಲೀಸ್ ಅಧಿಕಾರಿಯ ವಿರುದ್ಧ. ಸಂಸಾರ ಹಾಳು ಮಾಡಬೇಡಿ ಎಂದು ಕೇಳ್ಕೊಂಡ್ರು ಕೂಡ ನಿರ್ಭಾವುಕ ಪೊಲೀಸ್ ಅಧಿಕಾರಿ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದ. ನ್ಯಾಯ ಕೊಡಿಸುವಂತೆ ಶಂಕರಪ್ಪ ಪತ್ನಿ ದೂರು ದಾಖಲು ಮಾಡಿದ್ದಾರೆ. ಪತ್ನಿಗೆ ಕಿರುಕುಳ ಆರೋಪ ಡಿವೈಎಸ್ಪಿ ಶಂಕರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಂಕರಪ್ಪ ವಿರುದ್ಧ ದೂರು ದಾಖಲಾಗಿರ್ತಕ್ಕಂತಹದ್ದು ಸಂಸಾರ ಹಾಳು ಮಾಡಬೇಡಿ ಎಂದು ಕೇಳಿದ್ರು ಬೆದರಿಕೆ ಆರೋಪ. ಬೇರೆ ಸಂಬಂಧ ಹೊಂದಿರುವುದಾಗಿ ಆರೋಪಿಸಿ ಪತ್ನಿ ದೂರು ಕೊಟ್ಟಿದ್ರು. ನ್ಯಾಯ ಕೊಡಿಸುವಂತೆ ಶಂಕರಪ್ಪ ಪತ್ನಿ ದೂರು ದಾಖಲು ಮಾಡಿದ್ದಾರೆ. ಒಂದು ಡಿವೈಎಸ್ಪಿಯ ಸಂಸಾರದ ಕಥೆ ಇದಾದ್ರೆ ಸಾಮಾನ್ಯ ಜನರ ಪಾಡೇನು ಅಂತ. ಹೊಂದಾಣಿಕೆ ಅನ್ನೋದು ಸಂಸಾರದ ಅತ್ಯಂತ ಪ್ರಮುಖವಾದ ಭಾಗ. ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ ಪ್ರತಿ ಸಂಸಾರದಲ್ಲೂ ಕೂಡ. ಗಂಡ ಹೆಂಡತಿಯ ಜಗಳ ಉಂಡು ಮಲ್ಗೋವರೆಗೂ ಅನ್ನೋ ಗಾದೆ ಇದೆ. ಹಾಗಾಗಿ ಗಂಡ ಮತ್ತು ಹೆಂಡತಿ ಪರಸ್ಪರ ಕನ್ನಡಿ ಇದ್ದ ಹಾಗೆ ಗಂಡನ ನ್ಯೂನತೆಗಳನ್ನು ಸರಿ ಮಾಡಬೇಕಾಗಿರೋದು ಹೆಂಡತಿ, ಹೆಂಡತಿಯ ವೈಫಲ್ಯಗಳನ್ನು ಸರಿಪಡಿಸಬೇಕಾಗಿರೋದು ಗಂಡ. ಇಲ್ಲಿ ಇಬ್ಬರೂ ಪರಸ್ಪರ ತಮ್ಮ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ವಿಫಲರಾದರೆ ಈ ತರಹದ ಅನಾಹುತಗಳಾಗ್ತವೆ. ಹೆಂಡತಿ ಏನನ್ನು ಬೇಕಾದರೂ ಸಹಿಸಿ ಆಳು, ಆದರೆ ತನ್ನ ಗಂಡ ಮತ್ತೊಂದು ಪರಸ್ತ್ರೀಯ ದೇಹದ ಜೊತೆ ತನ್ನ ದೇಹವನ್ನು ಹಂಚಿಕೊಳ್ಳುವ ಮಾಹಿತಿ ಹೆಂಡತಿಗೆ ಸಿಕ್ಕಿದ್ರೆ ಅದು ಸಹಿಸಿಕೊಳ್ಳಲಾಗದಂತಹ ಸಂಕಟ. ಹಾಗಾಗಿ ಸಮಾಜದಲ್ಲಿರ್ತಕ್ಕಂತಹ ಉನ್ನತರಲ್ಲಿ ಉತ್ತಮರಾದ ಗಂಡಂದಿರಿಗೆ ಇದೊಂದು ಪಾಠ ಆಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.